ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಇರಬೇಕಾಗಿದ್ದ ಒಟ್ಟು 800 ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳಲ್ಲಿ ಒಟ್ಟು 600 ಹುದ್ದೆಗಳು ಖಾಲಿ ಇವೆ ಎಂಬ ಆತಂಕದ ವಿಷಯವನ್ನು ಸ್ವತಃ ಕ್ರಿಮ್ಸ್ ರೆಸಿಡೆಂಟ್ ಮೆಡಿಕಲ್ ಆಫೀಸರ್ ಹಾಗೂ ಮನೋವೈದ್ಯ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ವಿಜಯರಾಜ್ ತಿಳಿಸಿದ್ದಾರೆ. ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ಅವರು ಜಿಲ್ಲಾಧಿಕಾರಿಗಳಿಗೆ ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ತಹಶೀಲ್ದಾರ್ ನಿಶ್ಚಲ್ ನರೋನಾ ಅವರು ಕ್ರಿಮ್ಸ್ ನೂತನ ಆಸ್ಪತ್ರೆ ಕಟ್ಟಡಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಡಾಕ್ಟರ್ ವಿಜಯರಾಜ್ ಕ್ರಿಮ್ಸ್ ವತಿಯಿಂದ 600 ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳನ್ನು ಹಾಗೂ ಆರೋಗ್ಯ ಇಲಾಖೆಯಿಂದ 200 ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳಿರಬೇಕಾಗಿತ್ತು. ಆದರೆ ಕೇವಲ 200 ಹುದ್ದೆಗಳಷ್ಟೇ ಭರ್ತಿ ಇದ್ದು 600 ಹುದ್ದೆ ಖಾಲಿ ಇದೆ ಎಂದು ತಿಳಿಸಿದ್ದಾರೆ. ಹುದ್ದೆ ಭರ್ತಿಗೆ ನೋಟಿಫಿಕೇಶನ್ ಹೊರಡಿಸಿದ್ರು ಕೇವಲ ಜನ ಅರ್ಜಿ ಹಾಕುತ್ತಿದ್ದಾರೆ. ಸ್ವಲ್ಪ ಜನ ಸೇರ್ಪಡೆ ಆಗುತ್ತಿದ್ದಾರೆ. ಸೇರ್ಪಡೆ ಆದವರಲ್ಲೂ ಕೆಲವರು ಬಿಟ್ಟು ಹೋಗುತ್ತಿದ್ದಾರೆ. ವೈದ್ಯರಲ್ಲದೆ ಶುಶ್ರೂಷಾ ಅಧಿಕಾರಿಗಳು ಬಹಳಷ್ಟು ಜನ ಬಿಟ್ಟು ಹೋಗಿದ್ದಾರೆ. ಈ ಹಿಂದೆ ಕಾರವಾರದ ಕ್ರಿಮ್ಸ್ 6ಕ್ಕಿಂತ ಅಧಿಕ ಸೂಪರ್ ಸ್ಪೆಷಾಲಿಸ್ಟ್ ಹುದ್ದೆ ಮಂಜೂರಾಗಿತ್ತು. 3 ಬಂದಿದ್ರು, ನಂತರ ಬಿಟ್ಟು ಹೋದ್ರು. ನ್ಯೂರೋಲಾಜಿಸ್ಟ್ 2 ಪ್ರತಿ ಶನಿವಾರ ಶಿರ್ಸಿಯಿಂದ ಬರುತ್ತಿದ್ದಾರೆ. ಆರೋಗ್ಯ ಇಲಾಖೆಯಿಂದ 38 ಸ್ಪೆಷಲಿಸ್ಟ್ ವೈದ್ಯರಿರಬೇಕಿತ್ತು, ಅವರಲ್ಲಿ 3 ಮಾತ್ರ ಇದ್ದಾರೆ. ಕ್ರಿಮ್ಸ್ 205 ಬೋಧಕ ಹುದ್ದೆಗಳಲ್ಲಿ 95 ಹುದ್ದೆ ಭರ್ತಿ ಇದೆ. ಕ್ರಿಮ್ಸ್ ನೂತನ ಆಸ್ಪತ್ರೆ ಕಟ್ಟಡದಲ್ಲಿ ಕುಡಿಯುವ ನೀರಿನ ಸೌಲಭ್ಯವಿಲ್ಲ ಎಂದು ರೋಗಿಗಳು ದೂರಿದ್ದಾರೆ. ಇದಕ್ಕೆ ತಕ್ಕಂತೆ ಒಂದು ಕಡೆ ನೀರಿನಲ್ಲಿರುವ ಕೊಠಡಿಗೆ ಬೀಗ ಹಾಕಿ ಇಲ್ಲಿ ದಿನಕ್ಕೆ 3 ಬಾರಿ ಮಾತ್ರ ಕುಡಿಯುವ ನೀರಿಗೆ ಅವಕಾಶ ಎಂದು ಬೋರ್ಡ್ ಹಾಕಿರುವುದು ಕಂಡುಬಂದಿದೆ. ಕಾರವಾರ ವೈದ್ಯಕೀಯ ವಿಜ್ಞಾನ ಕೇಂದ್ರದ ಹೊಸ ಕಟ್ಟಡ ಈಗ ಹಳೆ ಕಟ್ಟಡ ಈ ಜಿಲ್ಲಾ ಆಸ್ಪತ್ರೆ ಇತ್ತು. ಆ ಜಿಲ್ಲಾ ಆಸ್ಪತ್ರೆಯಿಂದ ಈಗ ಇಲ್ಲಿ ಎಲ್ಲ ವಾರ್ಡ್ಗಳು ಸ್ಪಾರ್ಮೆಂಟ್ಗಳು ಶಿಫ್ಟ್ ಆಗ್ತಾ ಇದ್ದಾವೆ. ಇಲ್ಲಿ ಬಹಳಷ್ಟು ನ್ಯೂನತೆಗಳಿದ್ದಾವೆ, ಅವ್ಯವಸ್ಥೆ ಆಗಿದೆ. ಇಲ್ಲಿ ಹಳೆ ಕಟ್ಟಡದಲ್ಲಿದ್ದಂಥ ತುಪ್ಪದ ಕಾಟ್ಗಳಲ್ಲಿ ತಂದಿದ್ದಾರೆ, ಬೆಡ್ಗಳನ್ನು ತಂದಿದ್ದಾರೆ, ಬೆಡ್ಶೀಟ್ ಶುಚಿತ್ವ ಇಲ್ಲ, ಸಣ್ಣ ಸಣ್ಣ ಕಪಾಟ್ ಕೊಡ್ತಾರೆ, ಅದರೊಳಗೆ ಜಿಲ್ಲೆಗಳ ರಾಶಿ, ಟಾಯ್ಲೆಟ್ ಕ್ಲೀನ್ ಇಲ್ಲ, ಇಲ್ಲಿ ಯಾವುದೇ ಸರಿಯಾದ ಒಂದು ವ್ಯವಸ್ಥೆ ಇಲ್ಲ. ಇಲ್ಲಿ ಇದುವರೆಗೂ ಒಬ್ಬರು ಮಾಡಿಲ್ಲ. ಹೆರಿಗೆ ವಾರ್ಡ್ ಇದೆ, ಹೆರಿಗೆ ವಾರ್ಡ್ ಆಯಿತು. ಹೆರಿಗೆ ಮಾಡುವಂತಹ ಏನೋ ಲೇಬರ್ ರೂಮ್ ಇದೆ, ಆ ಲೇಬರ್ ರೂಮ್ನಲ್ಲಿ ವಾಶ್ರೂಮೇ ಇಲ್ಲ. ವಾಶ್ರೂಮ್ ಇಲ್ಲದೆ ಒಂದು ನೀರಿನ ವ್ಯವಸ್ಥೆ ಅಲ್ಲಿ ಹೇಗೆ ನೀವು ಡೆಲಿವರಿ ಮಾಡ್ತೀರಿ? ಹಾಗಾಗಿ ಇದು ಡೆಲಿವರಿ ಮಾಡಿದ ನಂತರ ರಕ್ತಸಿಕ್ತವಾದ ಮಗು ಮತ್ತು ಬಾಣಂತಿಯನ್ನು ತಗೊಂಡು ಬೇರೆ ಕಡೆ ಹೋಗ್ತೀರಾ? ಅದು ಏನು ಮಾಡ್ತೀರಿ? ಯಾವುದೇ ವ್ಯವಸ್ಥೆಗಳಿಲ್ಲ, ಸರಿಯಾಗಿಲ್ಲ. ಇಲ್ಲಿ ಬೆಡ್ಗಳು ಇದ್ದಾವೆ, ಯಾವುದೇ ಒಂದು ಹೈಜೀನಿಕ್ ಆಗಿ ಇಲ್ಲ. ನಾನು ಭಾಳಷ್ಟು ಸಲ ಅವರಿಗೆ ಮೌಖಿಕವಾಗಿ ಸುಮಾರು ಸಲ ಹೇಳಿದ್ದೇನೆ ಮತ್ತು ಜಿಲ್ಲಾಧಿಕಾರಿಗಳಿಗೂ ಸಹಿತ ನಾನು ಹೇಳಿದ್ದೇನೆ. ನೀವು ಇವತ್ತು ಮೌಖಿಕವಾಗಿ ನಾನು ಹೇಳಿದ್ದೇನೆ. ನೀವು ಇಲ್ಲಿ ಸರ್ಪ್ರೈಸ್ ಆಗಿ ಆಕಸ್ಮಿಕವಾಗಿ ಒಂದ್ಸಲ ವಿಸಿಟ್ ಮಾಡಿ ಅಂತ ಅನೇಕ ಬಾರಿ ಹೇಳಿದ್ದೇನೆ. ಇವತ್ತು ನಾನು ಅವರಿಗೆ ಮನವಿಯನ್ನು ಮಾಡಿದ್ದೇನೆ. ನಾನು ನಿಮ್ಮ ಹತ್ರ ಅಧಿಕಾರಿಗಳಿಗೆ ಕಳಿಸಿದ್ದೆ. ಆದರೆ ನೀವು ಕೇರ್ಲೆಸ್ ಆಗಿ ಯಾವುದೇ ಸ್ಪಂದಿಸಲಿಲ್ಲಾಗಿತ್ತು. ಆಮೇಲೆ ನಾಳೆ ನಾನು ಟ್ರೈನಿಂಗ್ ಮಾಡ್ತೇನೆ ಅಂತೇಳಿ ಸ್ಟ್ರೈಕ್ ಸ್ಟ್ರೈಕ್ ಮಾಡ್ತೇನೆ ಅಂತ ಹೇಳಿದಾಗ ಈಗ ಸಂಜೆಗೆ ರಾತ್ರಿ ಟೈಮಿಗೆ ತಹಶೀಲ್ದಾರ್ಗೆ ಕಳಿಸಿದ್ದಾರೆ. ತಹಶೀಲ್ದಾರ್ ಎಲ್ಲವನ್ನು ವಿಸಿಟ್ ಮಾಡಿ ನೋಡಿದ್ದಾರೆ. ನಾನು ಏನು ಹೇಳಿದಂಥ ನ್ಯೂನತೆಗಳನ್ನು ಸಹಿತ ಅವರು ಇಲ್ಲಿ ನೋಟ್ ಮಾಡ್ಕೊಂಡಿದ್ದಾರೆ. ನಾಳೆ ರಿಪೋರ್ಟ್ ಕೊಡ್ತಾರೆ. ಇಲ್ಲಿ ಬಂದಿದ್ದ ನಂತರ ಎಲ್ಲ ಪರಿಶೀಲನೆ ಮಾಡಿದ್ದೇನೆ. ಆ ದೂರಿನ ಪ್ರಕಾರ ಏನೇನು ಪಾಯಿಂಟ್ಸ್ ಇದೆ ಅದನ್ನು ನಾನು ಚೆಕ್ ಮಾಡಿದ್ದೇನೆ. ಇನ್ನುವರೆಗೆ ಇಲ್ಲಿ ಸಂಪೂರ್ಣವಾಗಿ ಡೆವಲಪ್ ಆಗಿದ್ದು ಕಾಣಿಸ್ತಾ ಇದೆ. ಇದನ್ನು ನಾನು ಜಿಲ್ಲಾಧಿಕಾರಿಗೆ ಪ್ರತಿಯೊಂದು ಏನೇನು ನೋಡಿದ್ದೀನಿ ಮತ್ತು ದೂರಿನ ಅಂಶ ಏನಿದೆ ಪೂರ್ವವಾಗಿ ನಾವು ನಾಳೆ ವರದಿ ನಾನು ಮಾಡಿದ್ದೇನೆ. ಹೊಸ ಆಸ್ಪತ್ರೆ ಕಟ್ಟಡದಲ್ಲಿ ರೋಗಿಗಳ ಮಂಚದಲ್ಲಿ, ನೆಲದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಜಿರಳೆಗಳ ಕಾಟ ಇರುವ ಬಗ್ಗೆ ಸಾಕಷ್ಟು ರೋಗಿಗಳು ದೂರಿದ್ದು, ರೋಗಿಗಳ ಬೆಡ್ ಕೂಡ ತುಕ್ಕು ಹಿಡಿದಿರುವುದನ್ನು ತೋರಿಸಿದ್ದಾರೆ. ಕ್ರಿಮ್ಸ್ ನೂತನ ಆಸ್ಪತ್ರೆ ಕಟ್ಟಡದಲ್ಲಿ ರೋಗಿಗಳಿಗೆ ಬೆಡ್ಶೀಟ್ ನೀಡಲು ತಾರತಮ್ಯ ಮಾಡಲಾಗುತ್ತಿದೆ ಎಂದು ರೋಗಿಗಳೇ ದೂರಿದ್ದಾರೆ. ಓಟಿ, ಲೇಬರ್ ರೂಮ್ ಹಾಗೂ ಎನ್ಎಸ್ಐಯು ಆರಂಭವಾದ ನಂತರದಲ್ಲಿ ಆಸ್ಪತ್ರೆ ಪೂರ್ಣ ಪ್ರಮಾಣದಲ್ಲಿ ಆರಂಭವಾಗಲಿದೆ ಎಂದು ಡಾಕ್ಟರ್ ವಿಜಯರಾಜ್ ತಿಳಿಸಿದ್ದಾರೆ. ಬೆಡ್ಶೀಟ್ ಕೊರತೆ ಏನು ಇಲ್ಲ ಸರ್. ಬೆಡ್ಶೀಟ್ ಇದೆ, ಲಿನಿನ್ಸ್ ಎಲ್ಲ ಬಂದಿದೆ, ಟೆಂಡ್ರಲ್ಲಿ ಆಗಿದೆ, ಬಂದಿದೆ ಸರ್. ಮೋಸ್ಟ್ಲಿ ಕೆಲವೊಮ್ಮೆ ಇಂಡೆಂಟ್ ಮಾಡಿರಲ್ಲ, ಸೊ ಇಂಡೆಂಟಲ್ಲೇ ಡಿಲೇ ಆಗಿರುತ್ತೆ. ಅದನ್ನು ನಾವು ಸರಿಪಡಿಸ್ಬೋದು.
ಸರ್ ಒಮ್ಮೆ OT ಮತ್ತು ಲೇಬರ್ ರೂಮು ಅಥವಾ NSU ಇವು 3 ಸ್ಟಾರ್ಟ್ ಆದಮೇಲೆ ಪೂರ್ಣ ಪ್ರಮಾಣದಲ್ಲಿ ಹ್ಯಾಂಡ್ ಓವರ್ ಕೊಟ್ಟ ಮೇಲೆ 1 ವರ್ಷದವರೆಗೆ ಮೇಂಟೆನೆನ್ಸು ಮತ್ತು ಯಾವುದೇ ರೀತಿಯ ನ್ಯೂನತೆಗಳಿದ್ದರೂ ಸರಿಪಡಿಸಿ ನಮ್ಮ OBG HOD ಅಂದರೆ ಪ್ರಸೂತಿ ತಜ್ಞ HOD ಸರ್ನು ಮತ್ತು ಅವರೇ ಮೆಡಿಕಲ್ ಸೂಪರಿಂಟೆಂಡೆಂಟ್. ಸೊ ಅವರು ಹೇಳಿದ್ರು ಈ ವ್ಯವಸ್ಥೆ ಮಾಡುವಾಗ ನಾವು ಶಿಫ್ಟ್ ಮಾಡಲ್ಲ, ಅದನ್ನು ಮೇಡಮ್ ಅದನ್ನು ಗಮನಕ್ಕೆ ತಂದಿದ್ದೀವಿ. ಸೊ ಅದನ್ನು ಮೋಸ್ಟ್ಲಿ ಶೀಘ್ರದಲ್ಲೇ ಮಾಡ್ಬೋದು ಸರ್. ನಾವು OPD ಆಗಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಬೋದು ಸರ್. ಇದೆಲ್ಲ ಒಳರೋಗಿಗಳದ್ದು ಪೂರ್ತಿ ಆಮೇಲೆ ನೆಕ್ಸ್ಟ್ ನಂತರ OPDನ ಸ್ವಲ್ಪ ದಿನದ ಮಟ್ಟಿಗಾದರೂ ಅರೇಂಜ್ಮೆಂಟ್ ಮಾಡಿಕೊಂಡು ವ್ಯವಸ್ಥೆ ಮಾಡಿಕೊಂಡು OPD ನಡೆಸಿ ಮತ್ತು IPD ಕಂಟಿನ್ಯೂ ಆಗುತ್ತೆ. PG ಎಲ್ಲ ಡಿಪಾರ್ಟ್ಮೆಂಟ್ ಬಂದಿದೆ ಸರ್. ಈ ಸರ್ತಿ ಸೈಕ್ಯಾಟ್ರಿ 3 ಸೀಟ್ಸ್ ಕೆಲವೊಬ್ಬರು ಒಂದಿಬ್ಬರು ಬಿಟ್ಟಿದ್ದಾರೆ. ಅದು ಪರ್ಸನಲ್ ರೀಸನ್. ಆಲ್ಮೋಸ್ಟ್ 2ನೇ PG ಬ್ಯಾಚ್ ಹೊರಗಡೆ ಬರ್ತಾ ಇದೆ. ಸೊ ಬಂದಿದ್ದಾರೆ. ಈಗ ನಮ್ಮದು 4-5ನೇ ವರ್ಷ ಕಾರ್ಡಿಯಕ್ ಅದೇ ಅವರು ಮೇಡಮ್ ರಜೆ ಮೇಲೆ ಈಗ ಸದ್ಯ ಯಾರಿಲ್ಲ. ಇವೆಲ್ಲವೂ ಸೂಪರ್ ಸ್ಪೆಷಾಲಿಟಿ ಸಲುವಾಗಿ ಅವ್ರಿಗೆ 6 ತಿಂಗಳು ಹೊರಗಡೆ ಪೋಸ್ಟಿಂಗ್ ಇದೆ. ಯಾವುದೇ PG ಬಂದರು, ಮೆಡಿಸಿನ್ ಬಂದರು, ಸರ್ಜರಿ ಬಂದ್ರು ಅಥವಾ ಬೇರೆ ಯಾವುದೇ PG ಬಂದ್ರು ಅವರಿಗೆ ಹೊರಗಡೆ ಪೋಸ್ಟಿಂಗ್ ಇರುತ್ತೆ. ಅವರು ಹುಬ್ಬಳ್ಳಿ ಅಥವಾ ಬೆಂಗಳೂರು ಅಂತ ಕಡೆ ದೊಡ್ಡ ಕಾಲೇಜಲ್ಲೂ ಬೇರೆ ಕಡೆ ಕಳಿಸ್ತಾರೆ. ಇವತ್ತು ನಿಮ್ಯಾನ್ಸಲ್ಲಿ 3 ಡಿಪಾರ್ಟ್ಮೆಂಟ್ ಇದೆ. ಸೊ ಅಲ್ಲಿ ಸೈಕ್ಯಾಟ್ರಿ, ನ್ಯೂರಾಲಜಿ, ನ್ಯೂರೋಸರ್ಜರಿ ಅಷ್ಟೇ. ಕರ್ನಾಟಕ ರಾಜ್ಯವು ಜನರ ವಿರೋಧದ ನಡುವೆಯೂ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಮೂಲಕ ಶರಾವತಿ ಕಣಿವೆಯಲ್ಲಿ 2000 ಮೆಗಾವ್ಯಾಟ್ ಸಾಮರ್ಥ್ಯದ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನು ಜಾರಿ ಮಾಡಲು ಮುಂದಾಗಿದೆ. ರಾಜ್ಯದ ವಿದ್ಯುತ್ ಬೇಡಿಕೆ ಪೂರೈಕೆಗೆ ಈ ಯೋಜನೆ ರೂಪಿಸಲಾಗಿದ್ದು, ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ಒಟ್ಟು 10,240 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿಜಯ್ ಕುಮಾರ್, ವನ್ಯಜೀವಿ ಮಂಡಳಿ, ಅರಣ್ಯ ಸಚಿವಾಲಯ ಹಾಗೂ ಪರಿಸರ ಇಲಾಖೆಯಿಂದ ಅನುಮತಿ ದೊರೆತ ಬಳಿಕ ಯೋಜನೆ ಪ್ರಾರಂಭಿಸಲಾಗುವುದು. ಡ್ಯಾಂ ಮಾಹಿತಿ ಬಹಿರಂಗಗೊಳಿಸದ ಕಾರಣ ಯೋಜನೆಯ DPR ಅನ್ನ ಸಾರ್ವಜನಿಕರಿಗೆ ಬಹಿರಂಗಗೊಳಿಸುವಂತಿಲ್ಲ ಎಂದರು. ಕಾಡಿನ ನಡುವೆ ಗುಡ್ಡ ಭಾಗವನ್ನ ಕೊರೆದು ಸುರಂಗ ಮಾರ್ಗವನ್ನ ಕೊರೆಯಲು 3 ಮಿಲಿಯನ್ ಕ್ಯೂಬಿಕ್ ಮೀಟರ್ ಕೊರೆಯಲು 1800 ಟನ್ ಜೆಲೆಟಿನ್ ಅಗತ್ಯವಿದೆ. ಈ ಹಿಂದೆ 16,041 ಮರಗಳು ಕಡಿಯಬೇಕಾದ ಅನಿವಾರ್ಯತೆ ಇದ್ರೂ ಪ್ರಸ್ತುತ ಸುಮಾರು 3,541 ಮರಗಳನ್ನ ಉಳಿಸಲಾಗುತ್ತಿದೆ. ಈ ಮರಗಳನ್ನ ಜಿಲ್ಲೆ ಹಾಗೂ ಚಿಕ್ಕಮಗಳೂರಿನಲ್ಲಿ ಒಟ್ಟು 54,000 ಗಿಡಗಳನ್ನ ಕಂದಾಯ ಭೂಮಿಯಲ್ಲಿ ನೆಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ರು. ಅದನ್ನು ಸಹ ಕೆಲವೊಂದು ಇಲ್ಲಿ ಏನು ಸಂಗತಿ ಕೇಳಿ ಬಂದಿದೆ, ಅದರ ಪ್ರಕಾರ ಇನ್ನ ಇಲ್ಲಿಗೆ ಅವ್ರಿಗೆ ಏನು ಆತಂಕ ಇದೆ, ಏನು ನೀರು ಬರೋದಿಲ್ಲ ಅನ್ನೋದಿರೋದು, ಈ ಟ್ರಾನ್ಸ್ಮಿಷನ್ ಲೈನ್ ಮಾಡುವಾಗ ಹೆಚ್ಚಿನ ಪ್ರಮಾಣದ ಲ್ಯಾಂಡ್ ಬೇಕಾಗುತ್ತೆ ಅನ್ನೋದು, ಇದೆಲ್ಲ ಒಂದು ಮಿಸ್ಕಾನ್ಸೆಪ್ಟ್ ಇತ್ತು. ಸೊ ಈ ಮಿಸ್ಕಾನ್ಸೆಪ್ಷನ್ನ ಸರಿ ಮಾಡಲಿಕ್ಕೋಸ್ಕರ ಸಹ ಇದನ್ನು ನಾವು MOFಗೆ ಸಬ್ಮಿಟ್ ಆಗಿದ ತಕ್ಷಣ ನಮಗೂ ಒಂದು ಕಾಪಿ ಶೇರ್ ಆಗಿರುತ್ತೆ. ಪ್ರತಿಯೊಬ್ಬರಿಗೂ MOF ಹೋಗಿದ ತಕ್ಷಣ ಎಲ್ಲರಿಗೂ ಅವೈಲಬಿಲಿಟಿ ಇರುತ್ತೆ. ಆ ಕಾಪಿ ಸಿಕ್ಕಾದ್ಮೇಲೆ ನಾವು ಅದರ ಮೇಲೆ ಕಾಂಪ್ಲೇನ್ಸ್ ಏನು ಕ್ವಶನ್ಸ್ ರೈಸ್ ಮಾಡಿದ್ದಾರೆ ಅದರದೆಲ್ಲ ಕಾಂಪ್ಲೇನ್ಸ್ ರೆಡಿ ಮಾಡಿ ನಾವು MOF ಹೋಗಬೇಕಾಗುತ್ತೆ. ಇದು ಪಾರ್ಟ್ ಆಫ್ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್, EC ಅಂತ ಏನು ಕರೀತೀರಿ, ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್, ಅದು ಒಂದು ಅಂಗವಾಗಿರುತ್ತೆ. ಸೊ ಅದರ ಬೇಸಿಸ್ ಮೇಲೆ ಮುಂದಿನ ದಿವಸದಲ್ಲಿ ಏನು ಇಲ್ಲಿ ಅಬ್ಜೆಕ್ಷನ್ಸ್ ರೈಸ್ ಆಗಿದೆ, ಸೊ ಅಬ್ಜೆಕ್ಷನ್ ಅದಕ್ಕೆ ಏನು ನಾವು KPC ಇಂದ ಉತ್ತರ ಕೊಡ್ತೀರಿ, ಅದು ಕರ್ನಾಟಕ ಸರ್ಕಾರದಿಂದ ಉತ್ತರ ಕೊಡ್ತೀರಿ, ಅದರ ಮೇಲೆ ಮುಂದಿನ ವಿಷಯ ನಿರ್ಧಾರವಾಗಿದೆ. ಈ ಯೋಜನೆಗಾಗಿ ತಳಕಲೆ, ನಗರ ಬಸ್ತಿಕೆರೆ, ಬೇಗೋಡಿ ಗ್ರಾಮಗಳಲ್ಲಿ ಅರಣ್ಯ ಹಾಗೂ ಅರಣ್ಯೇತರ 142.763 ಹೆಕ್ಟೇರ್ ಭೂಮಿ ಯೋಜನೆಗೆ ಬಳಕೆಯಾಗುತ್ತಿವೆ. ಈ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಗುತ್ತಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಸಭಾಂಗಣದಲ್ಲಿ ಸಾರ್ವಜನಿಕರ ಅಹವಾಲು ಸಭೆ ಕರೆಯಲಾಗಿತ್ತು. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ನೇತೃತ್ವದಲ್ಲಿ KPCL ಹಾಗೂ ಪರಿಸರ ಇಲಾಖೆ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಸಭೆ ನಡೆದಿದ್ದು, ಸುಮಾರು 4,043 ಜನರು ಯೋಜನೆ ವಿರೋಧಿಸಿ ಅರ್ಜಿ ಸಲ್ಲಿಸಿದ್ರು. ಶ್ರೀ ಕ್ಷೇತ್ರ ಹೊನ್ನಾವರ ಬಂಗಾರಮಕ್ಕಿ ಮಹಾಸಂಸ್ಥಾನದ ಶ್ರೀ ಮಾರುತಿ ಗುರೂಜಿ, ಶಾಸಕ ದಿನಕರ್ ಶೆಟ್ಟಿ, ಮಾಜಿ ಶಾಸಕ ಸುನಿಲ್ ನಾಯ್ಕ್, ನ್ಯಾಯವಾದಿಗಳು, ಹೋರಾಟಗಾರರು ಹಾಗೂ ಜನಸಾಮಾನ್ಯರು ಒಕ್ಕೊರಲಿನಿಂದ ಯೋಜನೆ ವಿರೋಧಿಸಿದ್ರು. ಕುಸ್ತಿ ಒಂದು ಗ್ರಾಮೀಣ ಕ್ರೀಡೆ. ಜೀವನದಲ್ಲಿ ಸೋಲು ಗೆಲುವು ಸಾಮಾನ್ಯ. ಒಬ್ಬರು ಗೆದ್ರೆ ಕೆಲವರು ಸೋಲಬೇಕಾಗುತ್ತದೆ. ನಿರ್ಣಾಯಕರ ನಿರ್ಣಯಕ್ಕೆ ಕ್ರೀಡಾಪಟುಗಳು ಗೌರವ ನೀಡಬೇಕು ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಶಾಸಕ RV ದೇಶಪಾಂಡೆ ಹೇಳಿದರು.
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಮಟ್ಟದ ಅಂತರ ಮಹಾವಿದ್ಯಾಲಯದ ಪುರುಷ ಹಾಗೂ ಮಹಿಳಾ ಕುಸ್ತಿ ಪಂದ್ಯಾವಳಿ ಮತ್ತು ವಿಶ್ವವಿದ್ಯಾಲಯ ತಂಡಕ್ಕೆ ಆಯ್ಕೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಆರೋಗ್ಯ ಮತ್ತು ಶಿಕ್ಷಣ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಕುಸ್ತಿ ಹಾಗೂ ಇನ್ನಿತರ ಕಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಭಾಗವಹಿಸಬೇಕು ಎಂದು ತಿಳಿಸಿದ್ರು. ಹಳಿಯಾಳದ ಕುಸ್ತಿಪಟುಗಳು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ಕುಸ್ತಿ ಮತ್ತಿತರ ಕ್ರೀಡೆಗಾಗಿ ಎಲ್ಲಾ ಮೂಲಸೌಕರ್ಯ, ಮಾನವ ಸಂಪನ್ಮೂಲಗಳನ್ನು ನೀಡಲಾಗಿದೆ. ಹಳಿಯಾಳದಲ್ಲಿ ಉತ್ತಮ ಕುಸ್ತಿ ಕ್ರೀಡಾ ಸ್ಟೇಡಿಯಂ ನಿರ್ಮಾಣವಾಗಿದೆ. ಕ್ರೀಡೆಯಲ್ಲಿ ಭಾಗವಹಿಸುವಾಗ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ. ಕ್ರೀಡೆಯಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತದೆ. ಪ್ರತಿಯೊಬ್ಬರೂ ಉತ್ತಮ ಆರೋಗ್ಯ ಹೊಂದಿ ಉತ್ತಮ ಶಿಕ್ಷಣ ಪಡೆಯಿರಿ. ಆಗ ಮಾತ್ರ ಭವಿಷ್ಯದ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ ಎಂದರು. ಈ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಯುವ ಯುವತಿ ಸ್ನೇಹಿತರು ಬಂದಿದ್ದಾರೆ. ಅವರೆಲ್ಲರ ಸ್ವಾಗತ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಕುಸ್ತಿ ಒಂದು ಗ್ರಾಮೀಣ ಕ್ರೀಡೆ. ಆದರೆ ನಮ್ಮ ದೇಶದಲ್ಲಿ, ನಮ್ಮ ದೇಶ ಕೃಷಿ ಪ್ರಧಾನ ರಾಷ್ಟ್ರ, ಗ್ರಾಮೀಣ ಪ್ರಧಾನ ರಾಷ್ಟ್ರ. ಹಾಗಾಗಿ ಹಳ್ಯಾಳದಿಂದ ಇಲ್ಲಿ ತನಕ ಕುಸ್ತಿ ಆಡ್ತಾರೆ. ಕುಸ್ತಿ ಇದು ಬಹಳ ರೈತರ, ಬಡವರ ಪ್ರೀತಿಯ ಕ್ರೀಡೆ. ಎಷ್ಟು ಮಟ್ಟಕ್ಕೆ ನಿಮ್ಮಂತ ಯುವ ಯುವತೆಯಲ್ಲಿ ಪ್ರೀತಿ ಪಡೆದಿದೆ ಅದರ ಮಾಹಿತಿ ನನಗೆ ಈ ಹಳ್ಯಾಳ ತಾಲೂಕಿನ ಬಹಳ ಆತ್ಮೀಯ ಪ್ರೀತಿಯ ಅಭಿಮಾನ. ಇಲ್ಲಿಯ ಪೈಲ್ವಾನ್ ರಾಷ್ಟ್ರ ಮಟ್ಟದಿಂದ ಸಹ ಖ್ಯಾತಿ ಪಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಕರ್ನಾಟಕ ವಿಶ್ವವಿದ್ಯಾಲಯಗಳು ಸಂಬಂಧಪಟ್ಟ ಕ್ರೀಡಾ ಇಲಾಖೆ ಈ ಕುಸ್ತಿಯು ಕರ್ನಾಟಕ ವಿಶ್ವವಿದ್ಯಾಲಯ ದೈಹಿಕ ಶಿಕ್ಷಣ ಕ್ರೀಡೆಯ ವಿಭಾಗದ ನಿರ್ದೇಶಕ ವಿವಿ ಕರಬಸನಗೌಡರ, ಬಿಎಂ ಪಾಟೀಲ್, ಕಾಲೇಜು ಶಿಕ್ಷಣ ಜಂಟಿ ನಿರ್ದೇಶಕ ಕರೀಮುನ್ನಿಸಾ ಸೈಯದ್, ತಹಶೀಲ್ದಾರ್ ಫಿರೋಜ್ ಶಾ ಸೋಮನಕಟ್ಟಿ, ಪ್ರಾಚಾರ್ಯ ಸಂಗೀತಾ ಕಟ್ಟಿಮನಿ ಇದ್ದರು. ಗೋಕರ್ಣದ ವಿವಿಧೆಡೆ ಮಾರ್ಗಸೂಚಿ ಫಲಕ ಹಾಗೂ ಸಂಚಾರಿ ನಿಯಮದ ಮಾಹಿತಿ ಫಲಕವನ್ನು ಗ್ರಾಮ ಪಂಚಾಯತ್ ವತಿಯಿಂದ ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಅಳವಡಿಸಲಾಗಿದೆ. ಕಳೆದ 2 ವರ್ಷಗಳಿಂದ ಮಾಹಿತಿ ಫಲಕ ಕಿತ್ತುಬಿದ್ದು ಪ್ರವಾಸಿಗರಿಗೆ ವಿವಿಧೆಡೆ ತೆರಳಲು ಸರಿಯಾದ ಮಾಹಿತಿ ದೊರೆಯದೆ ದಾರಿ ತಪ್ಪಿ ಊರೂರು ಸುತ್ತುತ್ತಾ ತೊಂದರೆ ಅನುಭವಿಸುತ್ತಿದ್ರು. ಈ ಬಗ್ಗೆ ಮುಂಜಾವು ಡಿಜಿಟಲ್ ನಿರಂತರ ವರದಿ ಮಾಡಿ ಸಮಸ್ಯೆಯನ್ನ ಅನಾವರಣ ಮಾಡಿತ್ತು. ಅಂತೂ ಎಚ್ಚೆತ್ತ ಸ್ಥಳೀಯ ಆಡಳಿತ ನೂತನ ಫಲಕ ಅಳವಡಿಸುವ ಕಾರ್ಯ ಪ್ರಾರಂಭಿಸಿದೆ. ಪ್ರಸ್ತುತ ಪೊಲೀಸ್ ಇಲಾಖೆ ನೀಡಿದ ಅಗತ್ಯವಿರುವ ಸ್ಥಳ ಹಾಗೂ ಇತರೆಡೆ ಸೇರಿ ಒಟ್ಟು 20 ಸೂಚನಾ ಫಲಕವನ್ನ ಹಾಕಲಾಗುತ್ತಿದೆ. ಈ ಕಾರ್ಯದಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆರ್ಎಲ್ ಭಟ್, ಪಿಐ ಶ್ರೀಧರ್ ಎಸ್ಆರ್, ಪಿಎಸ್ಐ ಖಾದರ್ ಭಾಷಾ ಹಾಗೂ ಸಿಬ್ಬಂದಿಗಳು, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿಎ ಪಟಗಾರ್, ಕಾರ್ಯದರ್ಶಿ ಮಂಜುನಾಥ್ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ರು. ಪ್ರವಾಸಿ ತಾಣದ ಗಂಭೀರ ಸಮಸ್ಯೆಯನ್ನ ಅಧಿಕಾರಿಗಳ ಗಮನಕ್ಕೆ ತಂದು ಬಗೆಹರಿಸಿದ ಮುಂಜಾವು ಡಿಜಿಟಲ್ಗೆ ಸಾರ್ವಜನಿಕರು ಪ್ರಶಂಸಿಸಿ ಅಭಿನಂದಿಸಿದ್ದಾರೆ. ಕಾರವಾರದಲ್ಲಿ ನೆಲೆಸಿರುವ ಉತ್ತರ ಭಾರತದ ಮೂಲದ ಕುಟುಂಬಗಳು ನಗರದ ಟ್ಯಾಗೋರ್ ಬೀಚ್ನಲ್ಲಿ ಪರಂಪರೆಯ ಛಠ್ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿ ಎಲ್ಲರ ಗಮನ ಸೆಳೆದರು. ಸಂಜೆಯ ಸೂರ್ಯಾಸ್ತದ ಹೊತ್ತಿಗೆ ಸುಮಾರು 25ಕ್ಕೂ ಹೆಚ್ಚು ಕುಟುಂಬಗಳು ಕಡಲ ತೀರದಲ್ಲಿ ಸಾಲಾಗಿ ಕುಳಿತು ಸೂರ್ಯನಿಗೆ ನೈವೇದ್ಯ ಅರ್ಪಿಸಿದ್ರು. ಕಬ್ಬು, ಬಾಳೆಹಣ್ಣು, ತೆಂಗು, ಗೋಧಿ ಹಿಟ್ಟು ಹಾಗೂ ಮನೆಯಲ್ಲಿ ತಯಾರಿಸಿದ ಸಿಹಿ ತಿನಿಸುಗಳು ನೈವೇದ್ಯ ತಟ್ಟೆಗಳನ್ನ ತುಂಬಿ ಪವಿತ್ರ ವಾತಾವರಣ ನಿರ್ಮಿಸಿತು. ಮಹಿಳೆಯರು ಸಾಂಪ್ರದಾಯಿಕ ವಸ್ತ್ರಧಾರಣೆಯಲ್ಲಿ ಸಮುದ್ರದ ಅಲೆಗಳೊಳಗೆ ಇಳಿದು ಸೂರ್ಯನಿಗೆ ನಮಸ್ಕರಿಸಿ ತಮ್ಮ ವ್ರತವನ್ನ ಮುಕ್ತಾಯಗೊಳಿಸಿದ್ರು. ಕಳೆದ 2 ದಿನಗಳಿಂದ ಉಪವಾಸದಲ್ಲಿದ್ದ ಮಹಿಳೆಯರು ಸೂರ್ಯನ ಪ್ರಾರ್ಥನೆ ಮೂಲಕ ಕುಟುಂಬದ ಕ್ಷೇಮ, ಸಮೃದ್ಧಿ ಹಾಗೂ ಸುಖ ಶಾಂತಿ ಕೋರಿ ಪೂಜೆ ಸಲ್ಲಿಸಿದ್ರು. ನೌಕಾನೆಲೆಯಲ್ಲಿ ಉದ್ಯೋಗದಲ್ಲಿರುವವರು ಹಾಗೂ ವ್ಯಾಪಾರದಲ್ಲಿರುವ ಬಿಹಾರ್, ಛತ್ತೀಸ್ಗಢ, ಉತ್ತರ ಪ್ರದೇಶ ಮೂಲದ ಕುಟುಂಬಗಳು ಎಲ್ಲರೂ ಒಂದಾಗಿ ಭಕ್ತಿ ಭಾವದಿಂದ ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡ್ರು. ಸೂರ್ಯನ ಬೆಳಕಿನಲ್ಲಿ ಹೊಳೆಯುತ್ತಿದ್ದ ಸಮುದ್ರದ ಅಲೆಗಳು, ಸಾಂಪ್ರದಾಯಿಕ ಗಾನಗಳು ಮತ್ತು ದೀಪಗಳ ಬೆಳಕಿನ ಮಧ್ಯೆ ನಡೆಯುತ್ತಿದ್ದ ಈ ದೃಶ್ಯ ಕಾರವಾರದ ಜನತೆಗೆ ಹೊಸ ಸಾಂಸ್ಕೃತಿಕ ಮೆರುಗು ನೀಡಿತ್ತು. ये पूजा जो है छठ महापर्व के लिए सूर्य देवता की बेसिकली ये पूजा है और ये पूजा 4 दिन के
लिए मनाया जाता है। पहले दिन की शुरुआत यहाँ पर लौका भात करके से शुरुआत होती है। दूसरे दिन खरना खीर के साथ होती है। तीसरे दिन सूर्य देवता को शाम को अस्त होने के समय अर्घ दिया जाता है और सूर्यास्त होने के साथ, और अगले दिन सुबह सूर्योदय के समय सूर्य को अर्घ दिया जाता है। यह पूजा बेसिकली शुरुआत उत्तर प्रदेश और बिहार से शुरू हुई, लेकिन इस समय आज के समय में ये पूरे हिंदुस्तान में बड़ी धूमधाम से मनाया जाता है। यहाँ तक कि बाहर के देशों में भी पूजा का प्रचलन शुरू कर दिया गया है। हमारे यहाँ पर जो है, यहाँ नेवल बेस के अंदर भी जो लोग नॉर्थ इंडिया के हैं वो लोग अंदर ही अपना छठ पूजा का ये करते मनाते हैं। ಡ್ರಗ್ಸ್ ಮುಕ್ತ ಕರ್ನಾಟಕ ನನ್ನ ಗುರಿ, ಇದು ನಿಮ್ಮ ಗುರಿಯೂ ಆಗಲಿ. ಇದರಿಂದ ಇಡೀ ಕರ್ನಾಟಕ ಜನತೆ ಪೊಲೀಸ್ ಇಲಾಖೆಗೆ ಕೃತಜ್ಞತೆ ಸಲ್ಲಿಸುತ್ತಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆ ನೀಡಿದರು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವಿಧಾನಸೌಧದ ಬ್ಯಾಂಕ್ವೆಟ್ ಆಯೋಜಿಸಿದ್ದ ಪೊಲೀಸ್ ಸಿಬ್ಬಂದಿಯ ನೂತನ ಪೀಕ್ ಕ್ಯಾಂಪ್ ವಿವರಣೆ, ಮಾದಕ ದ್ರವ್ಯ ವಿರೋಧಿ ಕಾರ್ಯಪಡೆ ಉದ್ಘಾಟನೆ ಹಾಗೂ ಸನ್ಮಿತ್ರ ಕಾರ್ಯಯೋಜನೆ ಕೈಪಿಡಿಯನ್ನ ಬಿಡುಗಡೆಗೊಳಿಸಿ ಮಾತನಾಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಘರ್ಷಣೆ, ನೈತಿಕ ಪೊಲೀಸ್ ಗಿರಿ ಹೆಚ್ಚಾಗಿತ್ತು. ಹಿಂದಿದ್ದ ಅಧಿಕಾರಿಗಳು ನಿಯಂತ್ರಣ ಮಾಡಲಿಲ್ಲ. ಇಬ್ಬರು ಅಧಿಕಾರಿಗಳನ್ನ ಬದಲಾಯಿಸಿ ಆದೇಶ ಹೊರಡಿಸಿದೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆ ನಿಯಂತ್ರಣದಲ್ಲಿದೆ. ಈ ಸಾಧನೆ ಮಾಡಿದ್ದು ನಮ್ಮದೇ ಅಧಿಕಾರಿಗಳು ಮತ್ತು ಸಿಬ್ಬಂದಿ. ಇವರೇನು ಬೇರೆ ಗ್ರಹದಿಂದ ಬಂದವರಲ್ಲ, ನಿಮ್ಮವರೇ ನಮ್ಮವರೇ ಆಗಿದ್ದಾರೆ. ಆದ್ದರಿಂದ ನೀವು ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯವಿದೆ, ಸಾಧಿಸಿ ತೋರಿಸಿ ಎಂದು ಕರೆ ನೀಡಿದ್ರು. ಇದೇ ರೀತಿ ಇಡೀ ರಾಜ್ಯದಲ್ಲಿ ಮಾದಕ ವಸ್ತು ಹಾವಳಿ ತಪ್ಪಿಸಲು ನಿಮ್ಮಿಂದ ಸಾಧ್ಯವಿದೆ. ನೀವು ಸಾಧ್ಯ ಮಾಡಿದ್ರೆ ಕರ್ನಾಟಕ ಪೊಲೀಸ್ ಘನತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಾಗುತ್ತದೆ ಎಂದರು. ಕೆಲವು ಪೊಲೀಸರು ರಿಯಲ್ ಎಸ್ಟೇಟ್ ಮಾಡುವವರ ಜೊತೆ, ಡ್ರಗ್ ಜಾಲದ ಜೊತೆ ಶಾಮೀಲಾಗಿರ್ತಾರೆ. ರೌಡಿಗಳನ್ನ ಮೊಳಕೆಯಲ್ಲೇ ಚಿವುಟು ಹಾಕುವುದು ನಿಮ್ಮಿಂದ ಸಾಧ್ಯವಿದೆ. ಪೊಲೀಸರ ಬಗ್ಗೆ ಅಪರಾಧ ಜಗತ್ತಿಗೆ ಭಯ ಕಡಿಮೆಯಾಗಿದೆ. ಯಾಕೆ ಹೀಗಾಯಿತು ಎಂದು ನಿಮ್ಮನ್ನ ನೀವೇ ಪ್ರಶ್ನಿಸಿಕೊಂಡ್ರೆ ಉತ್ತರ ನಿಮಗೆ ಗೊತ್ತಿರುತ್ತದೆ ಎಂದು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯ ಆತ್ಮಸಾಕ್ಷಿಯನ್ನ ಕೆದಕಿದ್ರು. ಡ್ರಗ್ ಮಾರುವವರು, ತರುವವರು, ಎಲ್ಲಿಂದ ಡ್ರಗ್ಸ್ ಬರುತ್ತದೆ, ಈ ಜಾಲದ ಏಜೆಂಟರು ಯಾರ್ಯಾರು ಎನ್ನುವುದು ನಿಮಗೆ ಗೊತ್ತಿರುತ್ತದೆ. ಆದಷ್ಟು ಬೇಗ ರಾಜ್ಯ ಡ್ರಗ್ ಮುಕ್ತ ಕರ್ನಾಟಕ ಆಗಲಿ, ಮಾಡಿ ತೋರಿಸಿ ಎಂದು ಕರೆ ನೀಡಿದ್ರು. ಇಂದು ನಾನೇ ಬಿಡುಗಡೆ ಮಾಡಿದ ಪೀಕ್ ಕ್ಯಾಂಪ್ ಮಾದರಿಯನ್ನು ಆಯ್ಕೆ ಮಾಡಿದ್ದು ನಾನೇ. 1956ರಿಂದ ಸುಮಾರು 70 ವರ್ಷಗಳಿಂದ ಇದ್ದ ಒಂದೇ ಮಾದರಿಯ ಕ್ಯಾಂಪ್ ಅನ್ನ ಇಂದು ಬದಲಾಯಿಸಿದ್ದೇವೆ. ಅಧಿಕಾರಿ ಮತ್ತು ಸಿಬ್ಬಂದಿಗೆ ಒಂದೇ ಮಾದರಿ ಕ್ಯಾಂಪ್ ಬದಲಾಯಿಸಿದ್ದು, ಮಾದರಿ ಕ್ಯಾಂಪ್ ಒದಗಿಸಲಾಗಿದ್ದು, ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿ ಎಂದು ಕರೆ ನೀಡಿದ್ರು. ಕೇವಲ ಕ್ಯಾಂಪ್ ಬದಲಾಗುವುದಲ್ಲ, ನಿಮ್ಮ ಕಾರ್ಯಕ್ಷಮತೆಯೂ ಬದಲಾಗಲಿ ಎಂದು ಕರೆ ನೀಡಿದ್ರು. ಪೊಲೀಸ್ ಇಲಾಖೆಯ ದಕ್ಷತೆಯಿಂದ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತದೆ. ಇಂಡಿಯಾ ಜಸ್ಟಿಸ್ ವರದಿಯಲ್ಲಿ ಕರ್ನಾಟಕ ಪೊಲೀಸ್ ನಂಬರ್ 1 ಸ್ಥಾನದಲ್ಲಿದೆ ಎನ್ನುವ ವರದಿ ರಾಜ್ಯದ ಘನತೆ ಹೆಚ್ಚಿಸಿದೆ ಎಂದು ಸಿಎಂ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಕಾರವಾರ ನಗರದ ಕುಟಿನೂರ್ ರೋಡ್ ನಲ್ಲಿದ್ದೇವೆ. ಕುಟಿನೂರ್ ರೋಡ್ ಎಂದ ತಕ್ಷಣ ನೆನಪಾಗೋದೆ ಹೆಸರಾಂತ ಆಭರಣ ಮಳಿಗೆಯಾದ ಸ್ವಾಗತ್ ಜುವೆಲರ್ಸ್. ನಾವಿವತ್ತು ನಿಮ್ಗೆ ಸ್ವಾಗತ್ ಜುವೆಲರ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ವೆಲ್ಕಮ್ ಟು ಸ್ವಾಗತ್ ಜುವೆಲರ್ಸ್. ಸ್ವಾಗತ್ ಜುವೆಲರ್ಸ್ಗೆ ಬಂದಾಗ ಸಿಗೋದು ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಜ್ಯುವೆಲರಿ ಅಲ್ಲ, ಫೀಲಿಂಗ್ ಗುಡ್ ಫ್ಯಾಕ್ಟರ್. ಇನ್ನ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ತರಹದ ಡಿಸೈನ್ಸ್ ಲಭ್ಯವಿದೆ. ಇನ್ನ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಸ್ವಾಗತ್ ರವರ ಬಳಿ ಸಿಲ್ವರ್ ಆರ್ಟಿಕಲ್ ಸಹ ಲಭ್ಯವಿದೆ. ಬೇರೆ ಬೇರೆ ವೆರೈಟಿ ಡಿಸೈನ್ ಸಹ ಇದೆ. ಮನೆ ಬಳಕೆಗೆ, ಉಡುಗೊರೆ ನೀಡಲು, ಕಾರ್ಪೊರೇಟ್ ಗಿಫ್ಟಿಂಗ್ ಮತ್ತು ಫೆಸ್ಟಿವ್ ಕಲೆಕ್ಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಮತ್ತೆ ನಿಮ್ಗೆ ಬೇಕಾದ್ರೆ ಅವರು ಕಸ್ಟಮೈಸೇಷನ್ ಸಹ ಮಾಡಿಕೊಡ್ತಾರೆ. ಲೈಟ್ ವೇಟ್ ಜ್ಯುವೆಲರಿ ಕಲೆಕ್ಷನ್ ಅಂತೂ ತುಂಬಾನೇ ಸೂಪರ್ ಆಗಿತ್ತು. ಚೋಕರ್ ಜಸ್ಟ್ 5 ಗ್ರಾಮ್, ಇಯರಿಂಗ್ಸ್ 2 ಗ್ರಾಮ್, ಮತ್ತೆ ಈ ಬ್ಯೂಟಿಫುಲ್ ಟೆಂಪಲ್ ಸೆಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನ ಕಸ್ಟಮರ್ ಸರ್ವಿಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಿಮ್ಗೆ ಪರ್ಸನಲ್ ಗೈಡೆನ್ಸ್ ಕೂಡ ಕೊಡ್ತಾರೆ, ಕ್ಲಾರಿಟಿ ಕೊಡ್ತಾರೆ, ವಿಚ್ ಇಸ್ ದ ಟ್ರಸ್ಟ್ ಫೀಲಿಂಗ್ ಫ್ಯಾಕ್ಟರ್ ಕೂಡ. ಮತ್ತೊಂದು ಕೊಡುಗೆ ಏನೆಂದ್ರೆ ಇದನ್ನ ನೀವು ಇನ್ಸ್ಟಾಗ್ರಾಮ್ ಇಲ್ಲವೇ ಫೇಸ್ಬುಕ್ ನಲ್ಲಿ ಫಾಲೋ ಮಾಡ್ತಿದ್ರೆ ನಿಮ್ಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗತ್ತೆ. ದೀಪಾವಳಿ ಸ್ಪೆಷಲ್ ಆಫರ್ ಎಂದು ಬಂಗಾರದ ಆಭರಣದ ಮೇಲೆ ಕೇವಲ 8ರಿಂದ 13% ವೇಸ್ಟೇಜ್ ಮಾತ್ರ ನಿಮ್ಮ ಸ್ವಾಗತ್ ಜುವೆಲರ್ಸ್ ನಲ್ಲಿ ಲಭ್ಯವಿದೆ. ಲಕ್ಕಿ ಡ್ರಾ, ವಜ್ರದ ಪ್ರತಿ ಆಭರಣ ಖರೀದಿ ಮಾಡಿದ್ರೆ ಸ್ಕೂಟರ್ ಇಲ್ಲವೇ ಕಾರು ಗೆಲ್ಲುವ ಅದೃಷ್ಟ. ಬಂಗಾರದ ಆಭರಣದ ಮೇಲೆ 75% ಡಿಸ್ಕೌಂಟ್ ಆನ್ ಮೇಕಿಂಗ್ ಚಾರ್ಜ್. ಹಬ್ಬದ ಈ ರಿಯಾಯಿತಿ ಕೇವಲ ಅಕ್ಟೋಬರ್ 31ರವರೆಗೆ ಮಾತ್ರ. ಇನ್ನೊಂದು ಹೇಳ್ಬೇಕು ಅಂದ್ರೆ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಪ್ರದರ್ಶನ ಕೂಡ ಇದೆ. ಅದು ಅಕ್ಟೋಬರ್ 16ರಿಂದ 20ರವರೆಗೆ. ಅಂತೂ ಸ್ವಾಗತ್ ಜುವೆಲರ್ಸ್ ಅಂದ್ರೆ ನನ್ಗಂತೂ ಕ್ವಾಲಿಟಿ, ವೆರೈಟಿ ಮತ್ತು ಟ್ರಸ್ಟ್. ಸೊ ನೀವೇನಾದ್ರೂ ಕಾರವಾರ ನಗರಕ್ಕೆ ಬಂದ್ರೆ ಚಿನ್ನಾಭರಣ ಖರೀದಿಗಾಗಿ ತಪ್ಪದೇ ಸ್ವಾಗತ್ ಜುವೆಲರ್ಸ್ಗೆ ಭೇಟಿ ನೀಡಿ.
50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.